ಎಲ್ಲರಿಗೂ ನಮಸ್ತೆ. ಶ್ರೀಮಂತರು ಯಾಕೆ ಶ್ರೀಮಂತರಾಗಿ ಇರ್ತಾರೆ? ಶ್ರೀಮಂತರಿಗೆ ಹಣದ ಸಮಸ್ಯೆಗಳು ಯಾಕೆ ಬರೋದಿಲ್ಲ? ಅವರ ಮನೆಯಲ್ಲಿ ಯಾಕೆ ಲಕ್ಷ್ಮೀದೇವಿ ಸದಾ ನೆಲೆಸಿರ್ತಾಳೆ? ಇದರ ಹಿಂದಿರುವ ರಹಸ್ಯ ಆದರೂ ಏನು? ಶ್ರೀಮಂತರು ತಮ್ಮ ಮನೆಗಳಲ್ಲಿ ಯಾವ ವಸ್ತುಗಳನ್ನು ಇಟ್ಕೊಂಡಿರ್ತಾರೆ? ಇದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಧನ ಸಂಪತ್ತಿನ ಒಡತಿಯಾದ ಲಕ್ಷ್ಮೀ ದೇವಿಯನ್ನು ನಾನಾ ಒಂದು ಬಗೆಯಲ್ಲಿ ಪೂಜೆಯನ್ನು ಮಾಡ್ತೀವಿ. ಲಕ್ಷ್ಮೀ ದೇವಿಯ ನೆಲೆಸಿರುವ ಮನೆಗಳಲ್ಲಿ ಎಂದಿಗೂ ಹಣ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗೋದಿಲ್ಲ. ಈ ಮಹಾಲಕ್ಷ್ಮಿಯು ವಾಸಸ್ಥಾನವು ನಿಮ್ಮ ಮನೆಯಲ್ಲಿನ ಹಣಕಾಸಿನ ಕೊರತೆಯನ್ನು ದೂರ ಮಾಡುತ್ತೆ. ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕಾಗಿ ಜನರು ನಾನಾ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಅಂತಹ ಕೆಲಸಗಳಲ್ಲಿ ಇಂತಹ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಕೂಡ ಒಂದು. ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಇಂತಹ ವಸ್ತುಗಳನ್ನು ನಾವು ಶ್ರೀಮಂತರ ಮನೆಗಳಲ್ಲಿ ಹೆಚ್ಚಾಗಿ ನೋಡಬಹುದು. ಅನೇಕ ಬಾರಿ ಶ್ರೀಮಂತರನ್ನು ಅಥವಾ ಧನವಂತರನ್ನು ಕಂಡು ನಿಮಗೆ ಅನಿಸಿರಬಹುದು, ಇವರು ಹೇಗೆ ಹಣವನ್ನು ಪಡೀತಾರೆ, ಅದರ ಗುಟ್ಟು ಯಾವುದು, ಲಕ್ಷ್ಮಿ ಇವರಿಗೆ ಹೇಗೆ ಒಲಿತಾಳೆ? ಇದಕ್ಕೆಲ್ಲ ಮುಖ್ಯ ಕಾರಣ ಅವರು ತಮ್ಮ ಮನೆಗಳಲ್ಲಿ ಇಟ್ಕೊಂಡಿರುವಂಥ ಕೆಲವು ಸೀಕ್ರೆಟ್ ರಹಸ್ಯಕರ ವಸ್ತುಗಳು ಅಂತಲೇ ಹೇಳ್ಬೋದು. ಶ್ರೀಮಂತರು ಈ 4 ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರ ಮೂಲಕ ಮಹಾಲಕ್ಷ್ಮಿಯನ್ನು ಸದಾ ಒಲಿಸ್ಕೊಳ್ತಾರೆ. ಮೊದಲನೆಯದಾಗಿ ಶಂಖವನ್ನು ಲಕ್ಷ್ಮೀದೇವಿಯ ನೆಚ್ಚಿನ ಅಥವಾ ಪ್ರಿಯವಾದ ವಸ್ತು ಅಂತ ಪರಿಗಣನೆ ಮಾಡಲಾಗಿದೆ. ಇದು ಕೇವಲ ಲಕ್ಷ್ಮಿಗೆ ಮಾತ್ರ ಅಲ್ಲ, ವಿಷ್ಣು ದೇವನಿಗೂ ತುಂಬಾ ಪ್ರಿಯ. ಶಂಖವನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಅದು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಹಣವು ನಿಮ್ಮತ್ತ ಆಕರ್ಷಣೆಯಾಗುವಂತೆ ಮಾಡುತ್ತೆ. ಯಾವ ಸ್ಥಳಗಳಲ್ಲಿ ಶಂಖವಿರುತ್ತದೆಯೋ ಆ ಸ್ಥಳದಲ್ಲಿ ಮಹಾಲಕ್ಷ್ಮಿಯು ತನ್ನ ಆಶೀರ್ವಾದವನ್ನು ಇಟ್ಟಿರ್ತಾಳೆ. ನೀವು ಶ್ರೀಮಂತರ ಮನೆಗೆ ಹೋದಾಗ ಅಲ್ಲಿ ಶಂಖವನ್ನು ನೋಡಬಹುದು. ಹಾಗೆ ಕುಬೇರ ಯಂತ್ರ. ಲಕ್ಷ್ಮೀ ದೇವಿಯನ್ನು ನಾವು ಹೇಗೆ ಸಂಪತ್ತಿನ ದೇವತೆ ಅಂತ ಕರಿತೇವೋ ಹಾಗೆ ಕುಬೇರ ದೇವನನ್ನು ಸಂಪತ್ತಿನ ರಕ್ಷಕ ಅಂತ ಕರಿತೀವಿ. ಲಕ್ಷ್ಮೀ ದೇವಿಯನ್ನು ಸಂತುಷ್ಟಗೊಳಿಸೋದರ ಜೊತೆಗೆ ಕುಬೇರ ದೇವರನ್ನು ಕೂಡ ನಾವು ಸಂತೋಷಗೊಳಿಸಬೇಕು. ಹಾಗಾಗಿ ಮನೆಯಲ್ಲಿ ದೇವರಾದ ಕುಬೇರ ದೇವನ ಫೋಟೋವನ್ನು, ವಿಗ್ರಹವನ್ನು ಅಥವಾ ಕುಬೇರ ಯಂತ್ರವನ್ನು ಇಟ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನು ಅತ್ಯಂತ ಶುಭ ಅಂತ ಹೇಳಲಾಗಿದೆ. ಮನೆಯ ದೇವರ ಕೋಣೆಯಲ್ಲಿ ಕುಬೇರ ಯಂತ್ರವನ್ನು ಫೋಟೋವನ್ನು ಇಡೋದರಿಂದ ಅದು ಧನ ಸಂಪತ್ತನ್ನು ನಿಮ್ಮತ್ತ ಆಕರ್ಷಣೆ ಮಾಡುತ್ತೆ. ಹಾಗೆ ಕಮಲ ಬೀಜದ ಹಾರ. ಶ್ರೀಮಂತರ ಮನೆಗೆ ಹೋದಾಗ ನೀವು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದೊಂದಿಗೆ ಕಮಲ ಬೀಜದ ಹಾರವನ್ನು ಕೂಡ ನೋಡಬಹುದು. ಕಮಲ ಬೀಜದ ಹಾರವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಅತ್ಯಂತ ಪ್ರಯೋಜನಕಾರಿ. ಮನೆಯ ದೇವರ ಕೋಣೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಮಲ ಬೀಜದ ಹಾರವನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿಯು ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಾಳೆ. ಇದು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವಂಥ ವಿಧಾನಗಳಲ್ಲಿ ಇದು ಕೂಡ ಮುಖ್ಯ. ನವಿಲುಗರಿಗಳು ಕೇವಲ ಕೃಷ್ಣನಿಗೆ ಪ್ರಿಯವಾದ ವಸ್ತು ಮಾತ್ರ ಅಲ್ಲ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು. ಹಾಗಾಗಿ ಮನೆಯಲ್ಲಿ ನಾವು ನವಿಲುಗರಿಯನ್ನು ಇಟ್ಟುಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದನ್ನು ತಡೆಯುತ್ತಾಳೆ. ಮನೆಯಲ್ಲಿ ನವಿಲುಗರಿಗಳನ್ನು ಇಟ್ಕೊಳ್ಳೋದ್ರಿಂದ ಅದು ನಮಗೆ ಶುಭ ಮತ್ತು ಮಂಗಳಕರ ಫಲವನ್ನು ನೀಡುತ್ತೆ. ಅಂತಹ ಮನೆಯ ಮೇಲೆ ಲಕ್ಷ್ಮೀ ದೇವಿ ಸದಾ ತನ್ನ ಆಶೀರ್ವಾದದ ಹೊಳೆಯನ್ನು ಹರಿಸ್ತಾಳೆ. ನೋಡಿದ್ರಲ್ಲ, ಈ ಒಂದು ವಸ್ತುಗಳು ನಿಮ್ಮ ಮನೆಯಲ್ಲಿ ಇಟ್ಟು ನೋಡಿ ನಿಮಗೆ ಯಾವ ಥರ ಒಂದು ಶುಭ ಫಲಿತಾಂಶಗಳು ದಿನೇ ಬರ್ತಾ ಹೋಗುತ್ತೆ ಅನ್ನೋದನ್ನು ನೀವೇ ನೋಡಬಹುದು. ಶ್ರೀಮಂತ ವ್ಯಕ್ತಿಗಳು ಯಾವಾಗಲೂ ಕೂಡ ತಮ್ಮ ಮನೆಗಳಲ್ಲಿ ಈ ಒಂದು ವಸ್ತುಗಳನ್ನು ಇಟ್ಕೊಂಡಿರ್ತಾರೆ. ಈ ವಸ್ತುಗಳು ಮನೆಗೆ ಧನ, ಸಂಪತ್ತು, ಸಮೃದ್ಧಿ, ಹಣ ಆಕರ್ಷಿಸೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನೀಡ್ತವೆ. ಶ್ರೀಮಂತರು ಇಂತಹ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಧನ ಮತ್ತು ಧನಾತ್ಮಕತೆಯ ಸಮಸ್ಯೆಗಳಿಗೆ ಎದುರಾದರೂ ಅದಕ್ಕೆ ಪರಿಹಾರವನ್ನು ಕೂಡ ಶೀಘ್ರದಲ್ಲೇ ಪಡೆದುಕೊಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.